ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಆರಾಮದಿರಿ? ನಾನು ಕೂಡ ಆರಾಮದೀನಿ. ಬನ್ನಿ ಸ್ನೇಹಿತರೆ, ಸಜ್ಜದ ಮುಕ್ಕೊಂದಿದ್ದು ನೋಡಿ. ನಿನ್ನೆ ಕಳೂರು ಅವಳಿಗೆ ನಾನು ಹಸುಗೈತ್ರಿ 5 ಗಂಟೆಗೆ ಟೈಮು. ನೀರು ಬಂದವು, ನೀರು ತುಂಬಬೇಕು. ಬನ್ನಿ ಸ್ನೇಹಿತರೆ, ನೀರು ತುಂಬ ತಿಂಡಿ ಬಂದ್ರೆ ಕದ ತೆರಲ್ರಿ. ಇವಾಗ ಅದ್ರಲ್ಲಿ ನೋಡಿ ಅಡುಗೆ ಮನೆ ಕಿಲಿ ಹಾಕೊಂಡು ಮುಕ್ಕೊಂದಿನಿ ರೀ. ಕಳ್ಳರ್ ಅವಳು ನೋಡಿದು ಎಲ್ಲ ಬಾಂಡನ್ ತಿಕ್ಕಿನ ಸಂಜಿನಾಗನೇ. ಇವಾಗ ಏನೈತಿ, ನೀರು ತುಂಬ ಬನ್ನಿ ಸ್ನೇಹಿತರೆ. ನೀರು ತುಂಬ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋಲಿ ಸ್ಕಿಪ್ ಮಾಡೋದ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಸ್ನೇಹಿತರೆ. ಬನ್ನಿ ನೋಡೋಕದ ಇವತ್ತು ಯಾಕತ್ತೀನಿ ರೀ. 5 ಗಂಟೆ ಆಗೈತಿ, ನೀರು ಬಂದವ್ರಿ. ನೀರೇ ಇಲ್ಲ. ನಿನ್ನೆ ಮನೆ ಒಳಗೆ ನೀರ್ಲಾರ್ಕ ಅಲ್ಲಿ ಬಟ್ಟೆ ಹೊಕ್ಕೊಂಬಂದೆ. ಕಾಣ್ತಿರ್ಬೇಕ್ರಿ, ಫುಲ್ ಕತ್ಲಾಯ್ತು ನೋಡಿ ಮನೆಯಿಂದನು. ನಮ್ಮ ಮುಂದಿನ ಕದ ತೆಗೆದಿಲ್ರಿ. 5:30 6 ಗಂಟೆ ತೆಗ್ದೀನಿ ರೀ ಮುಂದಿನ ಕದ. ಆಮೇಲೆ ಹೇಳ್ತೀನಿ ಸ್ನೇಹಿತರೆ, ನಿಮ್ಮ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಕೆಲ್ಸಕ್ಕೆ ಹೋಗ್ಬೇಕು. ಬನ್ನಿ ಸ್ನೇಹಿತರೆ, ಎಲ್ಲ ಅಡುಗೆ ಮಾಡ್ಕೊಂಡು ಶ್ರಾವಣಕುಮಾರ್ ಜಳಕ ಮಾಡಿಸಿ ಸ್ಕೂಲಿಗೆ ಕಳಿಸಿ ನಾ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಲೇಟ್ ಆಗುತ್ತೆ ನೋಡಿ ಸ್ನೇಹಿತರೆ. ಬೆಳಕು ಹಾಕಿ ಬಂದೈತೆ ನೋಡಿ. ಸಣ್ಣೀಗ ಇನ್ನು ಪಡ್ಸಾಲಿ ಕಸ ಹೊಡಬೇಕು, ಅಟ್ಟ ಕಸ ಹೊಡಬೇಕು. ಶ್ರಾವಣಕುಮಾರ್ ಅದ್ದಾನ್ರಿ. ಶ್ರಾವಣಿ ಎದ್ದಿರ ಎಬ್ಸ್ಕೊಂಬರಕ್ಕೆ ಹೋಗ್ಬೇಕು. ಆಮೇಲೆ ಎಬ್ಸ್ಕೊಂಬರಕ್ಕೆ ಹೋಗ್ತೀನಿ ರೀ. ನಿನ್ನೆ ಕಳ್ಳರ್ಗೆ ತಳ ಮುಕ್ಕೊಂಡಿಲ್ಲ ರೀ. ಮ್ಯಾಲೆ ಸಜ್ಜಕ್ಕೆ ಮುಕ್ಕೊಂದೀವಿ. ಅಲ್ಲಿ ಆದ್ರೆ ಒಂದು ಸ್ವಲ್ಪ ಸಜ್ಜಕ್ಕಾದ್ರೆ ಮಂದಿ ಎಲ್ಲ ಹೊರಗೆ ಇರ್ತಾರೆ ನೋಡು. ಏನಾದರೂ ಹಂಗೆ ಅನಿಸಿದ್ರೆ ಅಂಜಕ್ಕೆ ಬಂದ್ರೆ ಮಂದಿ ಇರ್ತಾರೆ ಅಂತ ಧೈರ್ಯ ಮ್ಯಾಗ ಅಲ್ಲಿ ಮುಕ್ಕೊಂದೀವಿ ರೀ. ಏನು ನೋಡಿ ಒಬ್ಬಂಟಿಗಾರ ಭಾಳ ಹಿಂಗೈತೆ ಸ್ನೇಹಿತರೆ. ಬನ್ನಿ ಎಲ್ಲ ಅಡುಗೆ ಮನೆ ಎಲ್ಲ ಕಸ ಹುಡುಗಿ ನೀರು ಒಲೆ ಹಚ್ತೀನಿ. ಶ್ರಾವಣಕುಮಾರ ಕುಂತ ನೋಡಿ ಇಲ್ಲೇ. ಕಾಳು ಕುದಿಯಕ್ಕೆ ಇಡಬೇಕು ಸ್ನೇಹಿತರೆ. ಈಗ ಹೆಸರು ಕಾಳು ಹುರಿದೀನಿ, ಹಿಟ್ಟು ನಾದಬೇಕು. ಇಷ್ಟು ನೀರು ತುಂಬೀನಿ. ನೆಶಿನಾಗ ಎದ್ದೀನಿ ರೀ. 5 ಗಂಟೆ ಆಗಿತ್ತು ಟೈಮ್ ಮಾಡಿ ಸ್ನೇಹಿತರೆ. ಆವಾಗ ಎದ್ದೀನಿ. 5 ಗಂಟೆಗೆ ಎದ್ದು ಉಷ್ಟು ಕುಡಿಯೋಕೆ ನೀರು ತುಂಬ್ಕೊಂಡೀನಿ. ಸೋಳಿರೋದು ತುಂಬೀನಿ. ಇಲ್ಲಿ ನೋಡಿ ಪಲ್ಯಕ್ಕೆ ಹೆಸರು ಕಾಳು ಹುರಿದೀನಿ ರೀ. ಇವು ನೀರು ಸ್ವಲ್ಪ ಕಾಯನ್ನ ಹಾಕ್ಬೇಕು ರೀ ಕುದಿಯೋಕೆ. ನೀರು ಒಲೆ ಹಚ್ಚೀನಿ. ಶ್ರಾವಣಕುಮಾರ, ಶ್ರಾವಣ ಇಲ್ಲಿ ನೋಡು. ಹಾಯ್ ಮೇಡಪ್ಪ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗಾ? ಯಾವಾಗಿದ್ಯಪ್ಪ? ಯಾವಾಗಿದ್ದಿ? ಎಲ್ಲಿ ಮುಕ್ಕೊಂಡಿದ್ದಿ? ಎಲ್ಲಿ? ಈ ಊರ ಮುಕ್ಕೊಂಡಿದ್ಯಾ? ಇದು ಯಾವಾಗಿದ್ದಿ? 5:30 ಎದ್ದ ಸ್ನೇಹಿತರೆ. 6 ತಾಸು ಆತಾವ ಎದ್ದು. ನಾ 5ಕ್ಕೆ ಎದ್ದೀನಿ. ನಾ ಎದ್ದು ನೀರು ತುಂಬಾಕತ್ತೀನಿ ರೀ. ತಿಕ್ಕಾಕತ್ತೀನಿ. ಒದ್ರದ ಶ್ರಾವಣ ಉಸಿರು ಸಂಜೆನಾಗ ತಿಕ್ಕೊಂಡಿನಿ ನೋಡಿ ಸ್ನೇಹಿತರೆ. ಇಷ್ಟು ನೀರು ತುಂಬೀನಿ. ಹಿಂದಿದೆಲ್ಲ ಕ್ಲೀನಾಗಿ ಕಸ ಹೊಡೀನಿ. ಇನ್ನಿ ಬಟ್ಟೆ ಯಾರಿಲ್ರಿ. ಅವು ಒಳಗೆ ಬ್ಯಾರಲ್ ತುಂಬೈತಿ. ಈ ಬ್ಯಾರಲ್ಗೆ ಒಂದು ಹಚ್ಚೀನಿ ರೀ. ನೀರಿನ ಒಡಬಡಿ ಹೆಂಗೈತಿ. ನೀರಿನ ಭಾಳ ಕಷ್ಟ ನೋಡಿ ಸ್ನೇಹಿತರೆ. ಹಿಂಗಾಗಿ ಮೊದಲು ನೀರು ತುಂಬ್ಕೊಂಡ್ರಾತಂತ ನೀರು ತುಂಬ್ಕೊಂಡಿನಿ ನೋಡಿ. ಈಗ ಬಿಸಿಲು ಬೀಳಾಕತ್ತೈತಿ ನೋಡಿ ಸ್ನೇಹಿತರೆ. ಇನ್ನು ಸೂರ್ಯ ಹೊಂಡಿಲ್ಲ. ಸೂರ್ಯ ಮೂಡು ಕಾಣುತ್ತೆ, ಮಾಡೋದು ಗಿಡದಾಗ ಕಾಣಲ್ಲ. ಸೂರ್ಯನ ಮೂಡಿ ನೋಡಿ ಸ್ನೇಹಿತರೆ. ಮೂಡಾಕತ್ತಾನ್ರಿ ಸೂರ್ಯ, ಕಾಣ್ತಿರ್ಬೇಕು. ಗಿಡ ಗಂಟಿ ಚಂದ ಅಲ್ರಿ. ಒಂಥರ ಮುಂಜಾನೆ ಬೆಳಗ್ಗೆ ಸೂರ್ಯ ಹೊಂಡೋದು ನೋಡು ಭಾಳ ಚಂದ ನೋಡಿ ಸ್ನೇಹಿತರೆ. ಜೊತೆಗೆ ಇಷ್ಟು ಕೆಲಸ ಆದ್ರೆ ಬೇಸ್ ನೋಡಿ. ಕೆಲ್ಸಕ್ಕೆ ಹೊಂಟಿನಂತೇಳಿ ಪಟ ಕೆಲಸ ಮಾಡ್ಕೊಳಕತ್ತೀನಿ ರೀ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಎಲ್ಲಿ ಸ್ಕಿಪ್ ಮಾಡಿ ವಿಡಿಯೋ ನೋಡಿ ಸ್ನೇಹಿತರೆ. ಬನ್ನಿ ಈಗ ಪರ್ಸಲಿ ಕಸ ಅಟ್ಟ ಕಸ ಹೊಡ್ಕೊಂಬಂದು ಹಿಟ್ಟು ನಾದ್ತೀನಿ. ಹಿಟ್ಟು ನಾದಾಗ ಮತ್ತು ವಿಡಿಯೋ ಕಂಟಿನ್ಯೂ. ಎಲ್ಲಿಗೆ ಬೇಡಪ್ಪ ಅಲ್ಲಿ ಅಕ್ಕ ಚಿನ್ನಿಯರ ಮನೆಗೆ ಹೋಗು. ದೊಡ್ಡಮ್ಮರ ಮನೆಗೆ, ಅಮ್ಮರ ಮನೆಗೆ, ಅಲ್ಲ ಸಾಲಿಗೆ ಹೋಗಿ ಅಲ್ಲೇ ಆಡು. ಹೊಲಕ್ಕೆ ಬರಬಾರ್ದಪ್ಪ. ಈ ಸ್ನೇಹಿತರೆ ಟೈಮು 7 ಗಂಟೆ ಆಯಿತು. ಕಾಳು ಕುದಿಯಾಕಿನಿ. ನೀರನ್ನು ಕಾಯ್ತಾವು, ಕಾಳು ಕುದಿತಾವು. ಶ್ರಾವಣಿ ಎಬ್ಸ್ಕೊಂಬರೋಣ್ರಿ. ಕಸ ಇಟ್ಟು ಹುಡುಗನು ಬಾಂಗ್ಲಾ ಕಸ ಗುಡ್ಸೀನಿ ಎಲ್ಲ. ರಂಗೋಲಿ ಹಾಕಿಲ್ರಿ. ನಾ ಕುಕ್ಮಾದ ಹಚ್ಚಿಲ್ಲ. ರಂಗೋಲಿ ಹಾಕಿ ಕಸ ಬರ್ತಮ್ಮಪ್ಪ ಹೋಗಿ ನೋಡಿ. ನೀರು ಬಿದ್ದರೆ ಅಂಗಳ ಕಸ ಸ್ವಚ್ಛ ಗುಡಿಸಿ ಊಟ ಇದು ಹಾಕಿ ನೋಡಿ. ಇಲ್ಲಿ ನೀರು ಹೊಡೆದೀನಿ. ನೀರೆಲ್ಲ ಹೊಡೆದು ಹಂಗೆ ತೊಳೆದೀನಿ. ಇವು ಎಡ್ಡೆ ಕಸ ಹೊಡಬೇಕು. ಇವಳಗೆ ಟೈಮಿಗ ಪಟ ಶ್ರಾವಣಿ ಎಬ್ಬಿಸ್ತೀನಿ ರೀ. ಶ್ರಾವಣಿ ಎಬ್ಬಿಸಿ ಕಸ ಇವು 2 ಕಸ ಹೊಡಿ ಜಳಕ ಮಾಡಿಸ್ತೀನಿ ಅವ್ರನ್ನ. ಜಳಕ ಮಾಡಿ ಬಟ್ಟೆ ಹಾಕಿ ಚಪಾತಿ ಮಾಡ್ತೀನಿ, ಪಲ್ಯ ಮಾಡ್ತೀನಿ. ನಮ್ಮದು ನೋಡಿ ಸ್ನೇಹಿತರೆ. ತಂಡಿ ಸಲ ಹಾಳಿ ಹಾಕ್ಕೊಂಡು ಮುಕ್ಕೊಂಡಿದ್ವಿ ನೋಡಿ. ತಂಡಿಯೇ ಸಿಕ್ಕಾಪಟ್ಟಿ ತಂಡ್ರಿ. ಒಳಗೆ ಮುಕ್ಕೊಂಡ್ರೆ ಕಳ್ಳರ ಅಂಜಿಕೆ, ಹೊರ ಮುಕ್ಕೊಂಡ್ರೆ ತಂಡಿ ಅಂಜಿಕೆ. ನಮ್ಮ ಹಳ್ಳಿ ಹಂಗೈತೆ ನೋಡಿ ಸ್ನೇಹಿತರೆ. ಮುಂಜಾನೆ ಎದ್ದು ನೀರು ತುಂಬ್ತಾರ. ಕೆಲಸ ಮಾಡ್ತಾರ ನೋಡಿ ಯಾವ ಥರ ಇದೆ. ಬನ್ನಿ ಸ್ನೇಹಿತರೆ. ಶ್ರಾವಣಿನ ಮುಕ್ಕೊಂಡ ನೋಡಿ. ಶ್ರಾವಣ 5:30 ಎದ್ದಾನ. ಶ್ರಾವಣಿ ಮನೆಗೆ ಎಬ್ಬಿಸ್ತೀನಿ. ಎಬ್ಬಿಸಿ ಉಟ್ಟು ಹಾಸಿಗೆ ಮಾಡಿಸ್ತೀನಿ. ಹಾಸಿಗೆ ಮಡಿಚಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ನೋಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ. ನೋಡ್ಕೊಂಬಂದ್ರಲ್ಲ ಮೂನ್ ಹೆಂಗೈತಿ ಹೆಂಗಿಲ್ಲ ಅಂತ.
ಕಮೆಂಟ್ ಹಾಕೋ ಮರಿಬೇಡಿ. ನೀರು ಬಂದು ತುಂಬಕತ್ತಾರ ಉಟ್ಟು ಹಸಿರು ಮಡ್ಚಿದ್ ನೋಡಿ. ಈ ಕಡೆ ಶ್ರವಣ್ ಕುಮಾರ್ಗೂ ಬಾರಿಗೆ ತೊಂಬರಪ್ಪ ಅಂತ ಹೇಳಕತ್ತೀನಿ. ಅವನು ಕೂಡ ಬರ್ಲಾಗ್ಯಾನ. ಸಜ್ಜೆ ಆಟ ಎಲ್ಲ ಕಸ ಹುಡ್ಕೊಂತಾಳೆ ಹಾಕೊಂದಂದ್ರೆ ಇದ್ರ ಕೆಲಸ ಮುಗೀತು ನೋಡಿ. ಕದ ಹಾಕ್ಬಿಟ್ಟು ಸೇರಿ ಆಗುತ್ತೆ. ಇವಾಗ ಬಾರಿಗೆ ತೊಗೊಂಡು ಮ್ಯಾಕ್ ಬರಾಕತ್ತ ನೋಡಿ ಸ್ನೇಹಿತರೆ. ಏನು ಮಾಡ್ಬೇಕ್ರಿ ಮಕ್ಕಳ ಸಲಾಗ ಮುಂಜಾನೆ ದಾರು ಗುಡ್ಗೋಸ್ ಕುಸ್ತಿ ಹಿಡಿಬೇಕು ನೋಡಿ. ನಾನೇ ಬರಾಗ ಒಂದು ಬಾರಿಗೆ ಹುಡ್ಕೊಂಬಲ್ಲಿ ನೋಡಿ. ಈ ಥರ ಸಜ್ಜೆದಾಗ ಏನಿಲ್ಲ ರೀ, ನಮ್ಮ ಮನ್ಯಾಗ ಸಾಮಾನು ಹೆಚ್ಚಿಗಿಲ್ಲ ಸ್ನೇಹಿತರೆ. ಇದೊಂದು ಕಾಟ ಟಿಜ್ರಿ ಒಂದು ದೊಡ್ಡದೈತೆ ನೋಡಿ ಕಣ್ಣಿಗೆ. ಉಳ್ಕೆ ಸಾಮಾನೆಲ್ಲ ಸಣ್ಣ ಅದ ಸ್ನೇಹಿತರೆ. ನೋಡ್ತಿರ್ಬೇಕು ನೀವು ವಿಡಿಯೋದಾಗ. ಸಾಕ್ರಿ ಇದ್ದಿದ್ರಾಗನೇ ಎಷ್ಟೈತೆ ಅದ್ರ ಮಾಡ್ಕೊಂಡು ತಿಂದ್ರಾತು. ಮುಂದೆ ನಮ್ಮ ಶ್ರಾವಣ ಮದುವೆ ಮಾಡ್ತೀವಲ್ಲ, ನಮ್ಮ ಶ್ರಾವಣ ನೀರು ತೊಗೊಂಬರ್ತಾವ್ರಿ. ಜಗ್ಗಿ ಸಾಮಾನು ತೊಗೊಂಬರ್ತಾಳ್ರಿ. ಸೋಫಾ TV ಎಲ್ಲ ತರ್ತಾವ್ರಿ ಶ್ರಾವಣ ನೀತಿ. ಸ್ನೇಹಿತರೆ ಹಂಗಕ್ಕ ರಂಗೋಲಿ ಹಾಕಿದ್ಯಾ, ಎಲ್ಲ ಕಸ ಹುಡುಗಿದ್ ನೋಡಿ. ಕಸ ಹುಡುಗಿದ ಪಲ್ಯನ ಮಾಡಿ ಇವಾಗ ಶ್ರಾವಣಿ ಕುಮಾರ್ ಸೈಕಲ್ ತಗೊಳ್ರಿ ಮುರಿದೈತೆ. ಅದು ಕೂಡ ನೀರು ಕಾದವ್ರು ಓದಾಡಕತ್ತಾವ ನೀರು ನೋಡಿ. ಪಲ್ಯನೂ ರೆಡಿ ಆಗೈತಿ ಈಗ ರೀ. ಅಷ್ಟಕ್ಕೆ ಪಲ್ಯ ಸಾಂಬಾರಿತ್ತು, ಕಾಸಿಂದು ಶೇಂಗಾ ಸಾಂಬಾರು ಉಪ್ಪು ಬಂದೈತೆ ನೋಡಿ. ಅದು ಈ ಕಡೆ ಹಿಟ್ಟು ಮಾಡಿಟ್ಟಿನಿ. ಬನ್ನಿ ಸ್ನೇಹಿತರೆ, ಅವರಿಬ್ರು ಏನು ಮಾಡಕತ್ತಾರೆ ತೋರಿಸ್ತೀನಿ ನಿಮಗೆ. ಬ್ರಷ್ ಮಾಡಿದ್ರಾ? ಹಾಕ್ತೀನಿ. ಬ್ರಷ್ ಮಾಡಿದಿ? ಬನ್ನಿ ಸ್ನೇಹಿತರೆ, ಬ್ರಷ್ ಮಾಡಿಸ್ತೀವಲ್ಲ, ಮಾಡಿಸಿ ಜಾಕ ಮಾಡಿಸ್ತೀನಿ. ಮಾಡಿಸಿ ನಾನು ಜಾಕ ಮಾಡಿ ಒಳಗಡೆ ಕಂಟಿನ್ಯೂ ಮಾಡ್ತೀನಿ. ಜಾಕ ಮಾಡಿ ಚಪಾತಿ ಮಾಡ್ತೀವಿ ಸ್ನೇಹಿತರೆ. ಲೇಟ್ ಆಗುತ್ತೆ ಬನ್ನಿ, ಕೆಲ್ಸಕ್ಕೊಂದು ಹೋಗ್ಬೇಕಲ್ಲ ಸ್ನೇಹಿತರೆ. ಎಲ್ಲ ಕೆಲಸ ಆಯಿತು. ಟೈಮು 8:30 ಆಗೈತೆ. ಆನ್ಕಿಟ್ಟಿ ನೋಡಿ, ಅದೇ ಕಿಚ್ಚಿ ಮ್ಯಾಗ ನೀರು ಕಾಸೋಗಿ ಕಿಚ್ಚಿ ಮ್ಯಾಗ ಆನ್ಕಿಟ್ಟಿನ್ರಿ. ಚಪಾತಿ ಗ್ಯಾಸಿ ಮ್ಯಾಗ ಮಾಡಿದೆ ಪಟ. ಇವು ಚಪಾತಿ ಮಾಡೀನಿ. ಶ್ರಾವಣಿ ಡಬ್ಬಿನೂ ಕಟ್ಟಿದೆ ಇನ್ನೇಗ ನೋಡಿ. ಪಲ್ಯನೂ ಅನ್ನ ಆನ್ಕಿಟ್ಟಿನಿ. ಚಪಾತಿ ರೆಡಿ ಆಗ್ಯಾವು. ಎಲ್ಲ ಕೆಲಸ ಆಗೈತಿ ರೀ. ಶ್ರವಣ್ ಕುಮಾರ್ ಊಟ ಮಾಡಕತ್ತಾನ. ಶ್ರಾವಣಿ ಉಣ್ಣಾಕತ್ತಿದ್ಲು. ಊಟ ಆತ್ರಿ ಶ್ರಾವಣಿದು. ಟಾಯ್ ಹಾಕೋಬೇಕ್ರಿ. ಆಕಿನೂ ಕೂಡ ಒಂದು ಕಟ್ಟಿಗೆ ತಂದಿಡವ ಹಣ್ಣು ಪಲ್ಲಿಗೆ ಸಾಕು ಬಾ, ಕಟ್ಟಿಗೆ ಸಾಕು ಬಾ. ಬಟ್ಟೆ ಬಡಿಬೇಕ್ರಿ. ಈಗ 8:30 ಆಗೈತೆ. ಜಾಕ ಮಾಡಬೇಕು. 8:30 ಆಗೈತೆ ಬಾ. ಈಗ ರೆಡಿ ಬಾ. ಬನ್ನಿ ಸ್ನೇಹಿತರೆ, ಜಾಕ ಮಾಡಿ ಒಳಗಡೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ. ಇವಾಗ ಜಾಕ ಆಯಿತು. ಶ್ರಾವಣಿ ಕೂಡ ಊಟ ರೆಡಿ ಹಾಕತ್ತಾಳ. ಶ್ರವಣ್ ಕುಮಾರ್ ಉಣ್ಣಾಕತ್ತಾನ. ಊಟ ಆಗಿಲ್ಲ ಶ್ರವಣ್ ಕುಮಾರ್ ಒಂದು. ಇವಾಗ ಬಟ್ಟೆ ಸಾಬೂನು ಪುಡಿ ಇದು ಬಟ್ಟೆ ದೇವ್ರ ಪೂಜೆ ಮಾಡ್ತೀನಿ ರೀ. ದೇವ್ರ ಪೂಜೆ ಮಾಡಿ ಬಟ್ಟೆ ಸಾಬೂನು ಪುಡಿಯಾಗಿ ಎದ್ದಿಟ್ಟು ಊಟ ಮಾಡಿ ಬಟ್ಟೆ ಬಳ್ದಾಕಿ ಕೆಲ್ಸಕ್ಕೆ ಹೋಗ್ಬೇಕು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಸ್ಕಿಪ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಎಷ್ಟು ಕೆಲಸದಾಗೂ ನೋಡಿ ಅವರು ಉಣ್ಣಾಕತ್ತಾಕಿ ಟಾಯ್ ಹಾಕೊಳಕತ್ತಾಳ. ಬನ್ನಿ ಸ್ನೇಹಿತರೆ ನೋಡಿ, ಎಲ್ಲ ಮನೆ ಎಲ್ಲ ಕ್ಲೀನ್ ಆಗೈತೆ ನೋಡಿ. ಆಗ ತೋರಿಸಿ ನಿಮಗೆಲ್ಲ ಕ್ಲೀನ್ ಆಗೈತೆ. ಕೆಲ್ಸಕ್ಕೆ ಹೋದ್ರೆ ಅಟ್ಟೆ 8:30ಗೆ. ಇವಾಗ 9ಕ್ಕೆ 15 ನಿಮಿಷ ಕಮ್ಮಿ ಐತೆ ಸ್ನೇಹಿತರೆ. 9 ಅನ್ನಕ್ಕೆ ಎಲ್ಲ ಇದು ಊಟ ಗೀಟ ಮಾಡ್ಕೊಂಡು 9ಕ್ಕೆ ಬಟ್ಟೆ ಬಡಿದ್ರೆ 9:30 10ಕ್ಕೆ ಹೋಗ್ತಾರೆ. ಕೇಳಿ ನಾನು ಫಸ್ಟ್ ಹೊಂಟಿಲ್ಲ, ಗೊತ್ತಿಲ್ಲ ನನಗೂ. ಫಸ್ಟ್ ಟೈಮ್ 2 ವರ್ಷ ಆಯ್ತು ನಾ ಇಲ್ಲಿ ಊರಿಗೆ ಬಂದು. ಇವತ್ತು ಫಸ್ಟ್ ಕೆಲ್ಸಕ್ಕೆ ಹೊಂಟಿದ್ದು. ಬರೀ ಮನ್ಯಾಗ ಶ್ರವಣ್ ಕುಮಾರ್ ಸಣ್ಣದ ಬರೀ ಮನೆ ಕೆಲಸನೇ ಮಾಡೀನಿ. ಮನ್ಯಾಗ ಟೀಚಿಂಗು ಮತ್ತು ಬಟ್ಟೆ ಮಾರು ಇದೇ ಮಾಡಿ ಸ್ನೇಹಿತರೆ. ಫಸ್ಟ್ ಟೈಮ್ ಕೆಲ್ಸಕ್ಕೆ ಹೊಂಟೋದು. ಎಷ್ಟಕ್ಕೆ ಹೋಗ್ತಾರ ಏನು ಟೈಮಿಂಗ್ ಅಷ್ಟೇ ಗೊತ್ತಿಲ್ಲ. ಕಾವಿಗೆ ಹಗ್ಗಡ್ದೋಡ ಸ್ನೇಹಿತರೆ, ಕಾಣ್ತಿರ್ಬೇಕಿಲ್ಲೇ. ಬನ್ನಿ ಸ್ನೇಹಿತರೆ, ಈಗ ಪೂಜೆ ಮಾಡ್ತೀನಿ ರೀ. ಪೂಜೆ ಮಾಡಿ ಬಟ್ಟೆ ಸಾಬೂನು ಪುಡಿ ಆಗೈತೆ ಹಾಕಿ ಊಟ ಮಾಡಿ ಮತ್ತು ಬಟ್ಟೆ ಬಡ್ದು ಹಾಕಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಹೋಗು ಹೊತ್ತಿನ ಒಳ್ಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಪೂಜೆನೂ ಆಯಿತು. ಪೂಜೆ ಮಾಡಿದೆ ಮತ್ತು ಬಟ್ಟೆನೂ ಹೋಗೋದು ನೋಡಿ. ಇಷ್ಟು ಬಟ್ಟೆ ಹೋಗೋದಿಲ್ಲ ನೋಡಿ. ನೀರಿದ್ದು ಇನ್ನು ಇಷ್ಟು ಬಟ್ಟೆ ಹೋಗೋದು ತುಂಬಿ ನೋಡಿ. ಇಷ್ಟು ನೀರು ತುಂಬ್ಕೊಂಡು ಒಳ್ಳೆ ಇಷ್ಟು ಶ್ರಾವಣಿ ಉಣ್ಣಂಗೆ ಓದಿನಿ. ಅವು ನಿನ್ನೆ ಬಟ್ಟೆ ರೀ ಮಡಿಚಿಡ್ಬೇಕು. ಬಂದು ಮಡಿಚಿಡ್ತೀನಿ. ಟೈಮ್ ಆಗೈತಿ, ನಾ ಊಟಿಲ್ಲ. ಬನ್ನಿ ಸ್ನೇಹಿತರೆ, ಊಟ ಮಾಡೋಣ. ಅವರು ಸಾಲಿ ರೆಡಿ ಆಗ್ಯಾರ ನೋಡಿ. ಶ್ರಾವಣಿ ಕರ್ಕೋತ ನೋಡಿ ಸಾಲಿಗೆ. ಶಾಲಿಗೆ ಕರ್ಕೋತ್ಯಾವನ ನಾ ಕೆಲ್ಸಕ್ಕೆ ಕೊಟ್ಟೆಲ್ರಿ. ಶಾಲಿಗೆ ಕರ್ಕೊಂಟ ನೋಡಿ. ಶ್ರಾವಣಿ ಕುಮಾರ್ ಬುತ್ತಿ ಕಟ್ಟೀನಿ. ಹೆಂಗೆ ಮಾಡಿ ನೋಡಿ. ಸಾರು ಕಾಸಕ್ಕೆ ಇಟ್ಟೀನಿ. ಅನ್ನನೂ ಆಗೈತಿ ಸ್ನೇಹಿತರೆ. ಊಟ ಹಾಕ್ಕೊಂಡೇನಿ ರೀ. ಊಟ ಮಾಡ್ತೀನಿ ನೋಡಿ. ಚಪಾತಿ ಅನ್ನ ಇಟ್ಕೊಂಡು ಬುತ್ತಿ ಕಟ್ಕೋಬೇಕಿನ್ನ. ಬುತ್ತಿ ಕಟ್ಕೊಂಡು ಹೋಗ್ಬೇಕು ನೋಡಿ ಸ್ನೇಹಿತರೆ. 9:30ಗೆ ಎಲ್ಲ ಕೆಲಸ ಆಯ್ತು ನೋಡಿ. ಬಟ್ಟೆ ಬಾಂಡೆ ಎಲ್ಲ ಮನೆ ಕೆಲಸ. 5 ಗಂಟೆಗೆ ಎದ್ದೀನಿ ರೀ. 9:30 ಎಲ್ಲ ಕೆಲಸ ಆಗೈತೆ. ಈಗ ಹೋಗಿ ಶೇಂಗಾ ಸೋಸಕ್ಕೆ ಹೋಗಕ್ಕೂ ಬುತ್ತಿ ಕಟ್ಟಿ ರೆಡಿ ಮಾಡ್ತೀನಿ. 9:30 ಆಗೈತಿ. ಓದ್ತೀನಿ ರೀ. ಯಾರು ಬರ್ತಾರೆ ಯಾರೆಲ್ಲ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾವು ಹೊಂಟಿದ್ದಲ್ಲ. ಮನೆಯೆಲ್ಲ ಕ್ಲೀನಾಗಿ ಇಟ್ಟು ಹೊಂಟೀನಿ ಸ್ನೇಹಿತರೆ. ಬಂದು ಶ್ರಾವಣಿಯ ಸ್ಕೂಲ್ಗೆ ನೋಡಿ. ಇವತ್ತು ಶ್ರಾವಣಿ ಕರ್ಕೊಂಡೋಗ್ಯ. ಮಮ್ಮಿ ಬೇಡ ಅಲ್ಲಿ ಬಿಡೋದು, ನಾನೇ ಕರ್ಕೊಂಡು ಹೋಗ್ತೀನಿ ಮಮ್ಮಿ, ಟೀಚರಿಗೆ ಹೇಳ್ತೀನಂತೆ ಕರ್ಕೊಂಡೋಗ್ಯಾಳ. ಇವತ್ತೊಂದು ದಿನ ಓದ್ತೀನಿ ರೀ. ಶ್ರಾವಣ ಹಂಗೆ ಸ್ಕೂಲ್ಗೆ ಹೊಂಟಂದ್ರೆ ಹಂಗೆ ಅವ್ನು ಕೂಡ ಆಕಿಗೂ ರೂಢ ಮಾಡಿ ಕಳಿಸಿ ಇನ್ಮ್ಯಾಗ ಕೆಲ್ಸಕ್ಕೆ ಹೋದ್ರಾತು ಸ್ನೇಹಿತರ. ಮನ್ಯಾಗ ನೋಡ್ತಾರೆ ಎಲ್ಲ ಬಟ್ಟೆ ಬಿಸ್ನೆಸ್ನಾಗೂ ಲುಕ್ಷಾನ
ಟೈಲರಿಂಗ್ ಒಳಗೆ ಟೀಚಿಂಗ್ ಮಾಡೋಕ್ಕೂ ಆಗವಲ್ದು. ಮನ್ಯಾಗ ಯಾವ್ದಾರ 4 ಮಂದಿ ಹುಡ್ಕು 4 ಮಾತಾಡಿ 4 ರೊಟ್ಟಿ ಉಂಡು ಬರ್ತೀವಿ ಸ್ನೇಹಿತರೆ. ಕೆಲ್ಸಕ್ಕೆ ಹೋದ್ರೆ ಮನ್ಯಾಗಿದ್ರೆ ಒಂದು ಅನ್ಯಾಡ್ ಟೆನ್ಷನ್ನು. ಅದಕ್ಕೆ ಹಿಂಗೆ ಕೆಲ್ಸಕ್ಕೆ ಹೋಗ್ಬೇಕಾದ ನಿರ್ಧಾರ ಮಾಡಿ ಹೊಂಟೇ ಬಿಟ್ಟು ನೋಡಿ. ಇವತ್ತು ಮನೆ ಯಾವ ಥರ ಕ್ಲೀನಾಗಿ ಅಕ್ಕ ಮನ್ಯಾಗಿದ್ದಾಗ ಅಷ್ಟೇ ಕ್ಲೀನ್ ಇರ್ತಿದ್ಲು. ಕೆಲ್ಸಕ್ಕೆ ಹೋಗಿ ಹೊಲಸು ಮಾಡ್ತಾ ಅಂತ ಅಂತಿರಬೇಕು. ಕೆಲ್ಸಕ್ಕೆ ಹೋದ್ರೂ ಅಷ್ಟೇ ಕ್ಲೀನ್ ಇರ್ತೀನಿ, ಮನ್ಯಾಗಿದ್ದರೂ ಅಷ್ಟೇ ಕ್ಲೀನ್ ಇರ್ತೀನಿ ಸ್ನೇಹಿತರೆ. ಬನ್ನಿ ತೋರಿಸ್ತೀನಿ ಯಾವ ಥರ ಕ್ಲೀನ್ ಐತೆ ಕ್ಲೀನ್ ಇಲ್ಲ ಅಂತ ನಿಮ್ಗೆ ತೋರಿಸ್ಕೇರಿ ನಾನು ಓದ್ತೀನಿ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮನೆ ಎಲ್ಲ ನಾನು ಏನು ಮಾಡೋದೆಲ್ಲ ನೀಟಾಗೇ ಮಾಡ್ಕೊಂಡಿನಿ. ಅದಟ್ಟು ಪುಟ್ಟಕ್ಕರ ಮನೆ ಚಾವಿ ಕೊಟ್ಟು ಹೋಗ್ತೀನಿ ರೀ. ಮನೆ ಚಾವಿ ಅವ್ರು 4 ಗಂಟೆಗೆ ಬರ್ತಾರೆ, ಬಂದು ಊಟ ಮಾಡ್ತಾರಂತೆ. ಎಲ್ಲ ಇಲ್ಲೇ ಕಡ್ಯಾಕಿಟ್ಟಿ ನೋಡಿ. ಗ್ಯಾಸಿನ ಕಟ್ಟಿ ಮೇಲೆ ಚಪಾತಿ ಪಲ್ಯ ಸಾರು ಅನ್ನ ಇಷ್ಟು ಕ್ಲೀನ್ ಮಾಡಿ ನೋಡಿ. ಎಲ್ಲ ಕ್ಲೀನ್ ಐತೆ ಆಲ್ಮೋಸ್ಟು. 1-2 ಬಾಂಡೆ ಅದ ಸ್ನೇಹಿತರೆ, ತಿಕ್ಕಬೇಕು. ಬಂದಿನ ತಿಕ್ಕಿದ್ರಾತಂತ ಹೋಗ್ತೀನಿ ರೀ. ಲೇಟ್ ಆಗೈತೆ. ಮತ್ತು ಅಲ್ಲಿ ಎಲ್ಲಿರ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಇಲ್ಲಿಕ್ಕಂದ್ರೆ ಮತ್ತೆ ವಾಪಸ್ ಮನೆ ಬಂದ್ಮೇಲೆ ನೋಡಿ ಸ್ನೇಹಿತರೆ, ಅವರು 10 ಗಂಟೆಗೆ ಬರ್ತಾರಂತ. ಒಂದು ಚೀಲ ಬೇಕಂದ್ರೆ ನಾನು ಹೊಂಟೀನಿ. ಸಿಕ್ಕಾಪಟ್ಟೆ ಬಿಸಿಲು ಐತೆ ನೋಡಿ. ಅವ್ರು 10ಕ್ಕೆ ಬರ್ತಾರಂತ 9:30 ಆಗೈತೆ ರೀ. ಓದ್ತೀನಿ ರೀ ನಾನು. ಹೋಗಿ ಎಷ್ಟಾಗುತ್ತೆ ನೋಡೋಣ ರೀ. ಇವತ್ತು ದಿನ ಹೋದ್ರೆ ಗೊತ್ತೇ ಆಗತ್ತೆ ರೀ ವಾತಾವರಣ ಹೆಂಗೆ ಅನ್ನೋದು. ಫಸ್ಟ್ ಟೈಮ್ ಹೊಂಟಿನಲ್ಲ, ಹಿಂಗಾಗಿ ನೋಡಿ ಒಂಥರ ಹೋಗಿ ಖುಷಿ ನೋಡಿ ಸ್ನೇಹಿತರೆ. ಹೋಗಾಗ ಎಲ್ಲ ಇವತ್ತು ಹೊಸ ರೂಪಾಯಿ ಐತ್ರಿ ಹೊಂಟೀನಿ. ನಾಳೆ ಅಂತ ನೋಡೋ ಸ್ನೇಹಿತರೆ ಹೆಂಗಾಗುತ್ತೆ. ಹೋಗೋದಾಗತ್ತಾರ ಹೋಗೋದು ಹೋಗ್ಲಿಕ್ಕಿಲ್ಲ. ಇಲ್ಲಿ ನೋಡಿ ಬನ್ನಿ ಹೋಗೋಣ. ಹೊಲಕ್ಕೆ ಹೋದ್ಮ್ಯಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ. ಊರ್ಲಿಂತ ಬಿಟ್ಟು ಇಟ್ಟು ದೂರ ಬಂದಿನಿ ಸ್ನೇಹಿತರೆ, ಯಾರಿಲ್ಲ. ಅವ್ರು ಆಮೇಲೆ ಬರ್ತಾರಂತ ಒಬ್ಬೇಕೆ ಹೊಂಟಿ ನೋಡಿ. ಕಂಡಪಟ್ಟಿ ದೂರ ಆಗುತ್ತೆ ರೀ. 1.5 ಕಿಲೋಮೀಟ್ರ್ ಆಗತ್ತೆ ಹೊಲ. ಬರಾಬರ ಹೋಗ್ಬಿಡ್ತೀನಿ ರೀ. ನೋಡಿ ಹೊಲ ಬಂತು ನೋಡಿ. ಸನೆ ಮಾಡಿದೆ ಹೊಲನ. 10 ಗಂಟೆ ಆಯ್ತು ರೀ ಹೊಲಕ್ಕೆ ಬರ. ಎಲ್ಲ ತೊಗರಿ ಹೊಲಗಳು ರಾಶಿ ಮಾಡ್ಯಾರ ನೋಡ್ತೀರಿ. ಮಿಷನ್ ಹಚ್ಚಿ ಬಿಡ್ತಾರೆ ಈಗ. ತೊಗರಿ ಕೊಯ್ಯೋಕ್ಕೆ ಹೋಗಲ್ಲ ಈಗ. ಮಿಷನ್ ಹಚ್ಚಿ ಕಟೋರಿ ಹಚ್ಚಿ ಬರಾಬರ ಕಟೋರಿ ಹಚ್ಚಿ ರಾಶಿ ಮಾಡಿ ಇಟ್ಟು ಬಿಡ್ತಾರೆ ನೋಡಿ ಸ್ನೇಹಿತರೆ. ಈಗ ಹಚ್ಚಿಗಿದ್ದಾಗ ಎಷ್ಟು ಚಂದ ಕಾಣುತ್ತೆ ರೀ. ಇಲ್ಲಿ ಗೋಧಿ ಹೊಲ ಐತೆ, ಬೇರೆ ತೋರಿಸ್ತೀನಿ ನಿಮಗೆ ನೋಡಿ ಸ್ನೇಹಿತರೆ. ಗೋಧಿ ಹೊಲ ಎಷ್ಟು ಚಂದ ಐತೆ ನೋಡಿ. ಹತ್ತು ಹಸಿರಾಗ ಅಲ್ಲಿ ಶೇಂಗಾ ಕೊಟ್ರಿ ಕಾಣುತ್ತಾರೆ. ಅಲ್ಲಿಗೆ ಹೋಗ್ಬೇಕು ನೋಡಿ. ನಾನು ಪೂಜೆ ನಡೆದೈತೆ ನೋಡಿದ್ದೆ ಅಮ್ಮ ಮುಂದಲ್ಲಿ ಹೊಲ್ದ. ಇದು ಗೋಧಿ ಹೊಲ ಅಲ್ಲಿ ನೋಡ್ರಿ ನಾನು ದಡ ಮರದು. ಮುಗೀತು ನೋಡಿ ಗೋಧಿ ಹೊಲ. ಶೇಂಗಾ ಇನ್ನೂ ಹತ್ತಿ ಹಾಕೋದೈತೆ ನೋಡಿ ಸ್ನೇಹಿತರೆ. ಹೊಲಕ್ಕೆ ಬಂದು ನೋಡಿ ಇಲ್ಲಿ ಇನ್ನು ಎಷ್ಟು ಹತ್ತಿ ಹಾಕೋದೈತಿ. ಬಿಸಿಲಿಗೆ ಹಾಕ್ಯಾರ ನೋಡಿ. ನೆಳ್ಳಿ ಗಿಡಕ್ಕೆ ಸನಿಯಕ್ಕೆ ಹಾಕಿಲ್ರಿ ಸೋಸೋದು. ಬಿಸಿಲಾಗ ನೋಡಿ ಸೋಸೋದು. ಶೇಂಗಾ ಕಾಯಿ ಕಾಣ್ತಿರ್ಬೇಕ್ರಿ ಇಲ್ಲಿ. ನೋಡಿ ಹಲಸಂದಿ ಕಾಯಿ ಎಷ್ಟಾಗ್ಯಾವ ಇದ್ರಾಗ. ಹಲಸಂದಿ ನೋಡಿ, ಹಲಸಂದಿ ಗಿಡ ಇದು. ಶೇಂಗಾದ ಹಾಕ್ತಾರೆ ಒಂದು ಹಲಸಂದಿ ಗಿಡ. ಅಲ್ಲಿ ಕುಟ್ರಿ ಕಾಣುತ್ತಲ್ಲ ಅಲ್ಲೇ ಸೋಸೋದು ನೋಡಿ. ನೀನು ಸೋಸ್ಯಾರ ಇವತ್ತು 2ನೇ ದಿನ ಸೋಸೋದು ನೋಡಿ. ದಡಮ್ಮ ಒಂದಿಷ್ಟು ಬುಡ್ಡಿ ಬಿಡಿಸಿಟ್ಟಾಳ ನೋಡಿ ಇಲ್ಲಿ. ಇನ್ನೊಂದು 2 ಮಟ್ಟಿ ಆಗುತ್ತದ ಆಗದ ಹತ್ಯಾಕ. ಕಾಯಿ ಚಲೋ ಆಗೈತೆ ತಾಳೆವ. ಇವತ್ತು ಆಗುತ್ತಂದು ಆಗುತ್ತಾ. ಒಂದು ಸ್ವಲ್ಪ ಪೂಜೆ ಮಾಡಿದೆ ಆಗಿ. ನಿನ್ನೆ ಬಾ ಅಂತ ಏನಕ್ಕೆ ಐತಕ್ಕ ಮೆಣಸಿಕಾಯ್ತದೆ ನಾಯಿ ನೋಡ್ತೀನಿ ಅಂತಂದು. ನೆಳ್ಳಿಗೆ ಹಾಕ್ಬೇಕಿತ್ತೇವ. ಅಲ್ಲಿ ನಡೀತಿದ್ರಲ್ಲಿ ಈಗ ಒಂದಿನ ಉಂಡು ಹಿಡಿದ್ರೆ ಊಟ ಬರ್ತೈತೆ. ಯಾಕಡೆ ಬರ್ತೀನಿ ಹೇಳೋದು. ಈ ಕಡೆ ಬರ್ತಲ್ಲ ಸದ್ ನಾ ಕುಂದ್ರಲ್ಲಿ ಬರ್ತಾ ಬರ್ತಾ ಈ ಕುಂದ್ರದಿಗೆ ಬರ್ತಾ ಬಡ ಸೋಸ್ತೀನಿ. ಇವು ಬೇಡ ಮಂದಿದು ಅದೊಂದು ಒಂದು ಚೀಲ ಭಾಳ ತಗಲ್ಲ ತುಂಬೋದು. ಋಣ ಬರ್ಲಾಗ್ಯಾರ ಅಲ್ವೇ ಇವ.
ನಾ ಯಾವತ್ತಿಂದ ನಿಂತು ಕರ್ಕೊಂಡ್ಬಂದಿನಿ ನಮ್ಮ ಜೊತೆ ಬಂದು ಬರ್ತಿದ್ದ ಹೌದು ಹೌದು ಯಾರು ನೋಡ್ರಿ ಯಾರು ಥರ ಅಂದ್ರಲ್ಲ ಯಾರು ನೋಡಿ ಸ್ನೇಹಿತರೆ, ಒಂದು ಚೀಲ ಆತವ ಇಲ್ಲ ಅಂತ ಎದೆ ಹೊಡೆದಿದ್ದೆ. ಇನ್ನು 4-5 ಗಂಟೆಗೆ ಕಮ್ಮಿ ಐತ್ರಿ. ಒಂದು ಚೀಲ ತುಂಬಿತು ಸ್ನೇಹಿತರೆ, ಫುಲ್ ಆಯ್ತು ನೋಡಿ ಚೀಲ. ಈ ಚೀಲ ಕೊಟ್ಟಿದ್ರೆ ಇದರಲ್ಲೇ ಒಂದು ಚೀಲ ಸೋಸಲೇಬೇಕಂತ. ಆಗುತ್ತೋ ಇಲ್ಲ ಅಂತ ಎದೆ ಹೊಡೆದು ಶೇಂಗಾ ಸೋಸಕ್ಕೆ ಬಂದಿದ್ದೆ. ಇವಾಗ ನೀರು ಕುಡಿಯಾಕತ್ತಿದ್ನಲ್ಲ, ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಎಲ್ಲರೂ ಸೋಸಾಕತ್ತ ನೋಡಿ, 10-16 ಜನ ಅದೀವಿ ರೀ. ಆಳವರು ಊಟ ಮಾಡೋ ಹೊತ್ತಿನಾಗ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ ರೀ. ಬಾ ಮಾಡಿಲ್ಲ ಸ್ನೇಹಿತರೆ. ಮತ್ತೆ ನೀರು ಕುಡಿದು ಮಾರಿ ಕಟ್ಕೊಂಬಿಟ್ಟು ನೋಡಿ, ರೂಢ ಬಿದ್ದೈತಿ. ಅದು ಹೊಲಕ್ಕೆ ಬಾರ್ನ ಕಟ್ಕೊಂಡು ಐತ್ರಿ. ಸೂರ್ಯ ನನ್ನ ಮ್ಯಾಗ ಅದ ನೋಡಿ, ಕಣ್ಣು ಕುಕ್ಕಕತ್ತವು. ಶೇಂಗಾ ಹಂಗೆ ಬೆಳ್ಳಿ ತೊಗೊಂತು ಸೋತ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ, ನಿಮಗೂ ಇಟ್ಟಿರಲಿ ನೋಡಿ ಅಂತ ತೊಗೊಂಡೆ ನೋಡಿ. ಇವಾಗ ಬಿಟ್ವಿ. ಆವತ್ತು ನೋಡ್ಕೊಂಡೆ ಸ್ನೇಹಿತರೆ, ಇನ್ನು ಸೂರ್ಯ ಇದಾತನ ಬಿಟ್ಟು ನೋಡಿ. ಸ್ವಲ್ಪ ಉಳಿತು ಸೋಸೋದು. ಒಂದು ಚೀಲದ ಮ್ಯಾಗ ಒಂದು ಪುಟ್ಟ ಆಗೈತೆ ನೋಡಿ ಸ್ನೇಹಿತರೆ. ಇದೊಂದು ಚೀಲ ಸೋಸಿ ಇದೊಂದು ಪುಟ್ಟಿ ಸೋಸಿ ನೋಡಿ ನಾನು. ಅದು ಪುಟ್ಟು ನೆಂದೇರಿ, ಎಲ್ಲರೂ ಪುಟ್ಟಿ ತೊಗೊಂಡು ಹೊಂಟ್ರು. ಒಬ್ರೊಬ್ರು ಒಂದೊಂದು ಚೀಲ ಆಗ್ಯಾವ, ಒಬ್ರೊಬ್ರು ಆಗೇ ಇಲ್ರಿ. ಇನ್ನು ಅರ್ಧಕ್ಕೆ ಕಮ್ಮಿ ಅದಾವೆ. ಇದು ರೀ ಸ್ನೇಹಿತರೆ, ನಾವು ಮಾಡಿಲ್ಲ ಅನ್ನೋಕ್ಕಿಂತ ಸುಮ್ಮ ತಲೆ ಬಾಗಿಸಿ ಯಾವುದೇ ಕೆಲಸ ಮಾಡೋಕ್ಕೆ ಬರಲ್ಲ ಅಂದ್ರೆ ಅನ್ಕೊಳಕ್ಕಿಂತ ಬರ್ತಾ ಅನ್ನೋದು ಭಾಳ ಮುಖ್ಯ ನೋಡಿ. ಹೊಂಟಿವಿ ಮನೆ ದಾರ್ಯಾಗ ಹೊಂಟಿವಿ ಸ್ನೇಹಿತರೆ. ಅವರು ಕೂಡ ಅಕ್ಕವ್ರು ಬರಾಕತ್ತಿದ್ರು. ವಿಡಿಯೋ ಮಾಡ್ತೀಯಲ್ಲ ಯಾಕೆ ಏನು ಅಂದರು. ಯಾಕಿಲ್ರಿ ಅಂತ ನಕ್ಕೋತ ಆಡ್ಕೋತ ಅವ್ರು ಕೂಡ ಖುಷಿ ಆಯ್ತು ರೀ. ಬಂದು ನಮ್ಮ ಅಂಟಿರಿ ಅವರು 4 ಜನ ಇದ್ದೀವಿ ರೀ. ಮುಂದೆ ಇಷ್ಟು ಮಂದಿ ಹೋಗ್ಯಾರ ನೋಡಿರ್ಬೇಕು, ಅವರು ಕೂಡ ಹೋಗಿದ್ದು. ನನಗೆ ಫುಲ್ ಖುಷಿಯಾಗೈತೆ ನೋಡಿ ಸ್ನೇಹಿತರೆ. ಯಾಕಂದ್ರೆ ಒಂದಿನ ಕೆಲ್ಸಕ್ಕೆ ಬಂದಿಲ್ಲ, ಇವತ್ತು ಬಂದ್ರೂ ಒಂದು ಚೀಲ ಒಂದು ಪುಟ್ಟಿ ಸೋಸಿ ಬಿಡವ ಹಂಗೆ ಹಿಂಗೆ ಅನ್ನಕತ್ತಿದ್ರು. ಹಂಗೇನಿಲ್ಲವ, ನಿಮ್ಮ ಹೊಟ್ಟೆನಾಗಲ್ಲ, ಸುಮ್ಮನೆ ಎಷ್ಟಾಗುತ್ತೆ ಅಷ್ಟು ಮಾಡೀನಿ ಅಂತೇಳಿ ಅನ್ಕೋತ ಬರಾಕತ್ತಿದ್ದೆ. ಬನ್ನಿ ಸ್ನೇಹಿತರೆ, ಖುಷಿ ಮಾತ್ರ ಆಗೈತೆ. ಅವ್ರುಗಳು ಮಾತಾಡ್ಕೊತ ಹೆಂಗೆ ವಿಡಿಯೋ ಮಾಡಿನೋ ಹೆಂಗಿಲ್ಲ ಅಂತ ಕಮೆಂಟ್ ಹಾಕಿ ಮತ್ತು ಮನೆಗೆ ಹೋಗ್ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ. ಬಂದ್ಯಾ ಹೊಲ್ದಿರ್ತ ಇವಾಗ ಬಂದ್ಯಾ ಬರೋಣ. ಶ್ರಾವಣಿ ಫುಲ್ ಜೀವ ತಿಂದಾನಂತ. ಹಿಂಗಾಗಿ ನೋಡಿ ಕೆಲ್ಸಕ್ಕೂ ಹೋಗ್ಬೇಕಂದ್ರೆ ಆ ಕಡೆ ಆಗವಲ್ದು, ಈ ಕಡೆ ಮನೆ ಕೆಲಸನ ಆಗವಲ್ದು. ಏನು ಎಂತ ಅಂತ ಹೇಳ್ತೀನಿ ರೀ. ಇವಾಗ ಕರೆಂಟ್ ಇಲ್ಲ. ದೇವ್ರ ಮುಂದೆ ದೀಪ ಹಚ್ಚಿ 15 ನಿಮಿಷ ಆತ್ರಿ ಬಂದು. ಫುಲ್ ಕತ್ಲಾಗೈತೆ ನೋಡಿ. 7-15 ನಿಮಿಷ ಆಗೈತೆ ನೋಡಿ. 7 ಗಂಟೆ ಆಯ್ತು ಮನೆ ಬರೋವಾಗ. ನನಗೇನು ಕೆಲಸ ಮಾಡ್ತೀವಿ ಸ್ನೇಹಿತರೆ, ಮಾಡೋಕೆ ಬಂದಿಲ್ಲ. ಮಕ್ಕಳು ಸಣ್ಣ ನೋಡಿ, ಮಕ್ಕಳು ಕರ್ಕೊಂಡ್ರಲ್ಲ. ಹಿಂಗಾಗಿ ದಿನ 300 ರೂಪಾಯಿ ದುಡ್ದು ಯಾರು ಎಷ್ಟಾಗುತ್ತೆ ಸ್ನೇಹಿತರೆ. ಎಲ್ಲ ಖರ್ಚು ಒಂದು ಅಜ್ಜದವು. ಬನ್ನಿ ಸ್ನೇಹಿತರೆ, ಶ್ರಾವಣಕುಮಾರ್ ಜೀವ ತಿನ್ನಕತ್ತಾನ. ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅನ್ನೋ ಸ್ವಲ್ಪ ವಿಚಾರಿಸ್ತೀನಿ ರೀ, ಏನು ಮಾಡ್ಯಾಕ ಕಿತಾಪತಿ ಅಂತೇಳಿ ಶ್ರಾವಣಿನ ವಿಚಾರಿಸಿ ಮತ್ತೆ ಕಂಟಿನ್ಯೂ ಮಾಡ್ತೀವಿ ವಿಡಿಯೋ. ಸ್ನೇಹಿತರೆ, ಇಷ್ಟು ಕೊಟ್ಟ ನೋಡಿ ಶೇಂಗಾ. 2 ಬೋಗ್ಸಿಗೆ ಕೊಡ್ತಾಳೆ 300 ರೂಪಾಯಿ ಪಗಾರ. ಈ ಶೇಂಗಾ ಕೊಟ್ಟಾರ. ಒಂದೆರಡು ಹಸ್ರು ಕರ್ಕೊಂಬಂದೆ. ಈಗ ಮೆಳೆ ಮ್ಯಾಗ ಹಾಕ್ಬಿಡಂತೀನಿ. ಶ್ರಾವಣ ಕೆಮ್ಮಾಕತ್ತಾನ, ಉರಿಬೇಕಂದೆ. ಮಣ್ಣು ಅದಾವು, ಮೆಳಗಿ ಮ್ಯಾಗ ಹಾಕಿ ತಿಕ್ಕಿ ಹಸಿದವ್ರಿ ಶೇಂಗಾ ತಿಕ್ಕೇರಿ ಒಣ ಸ್ವಲ್ಪ ಒಣಗಲಿ. ಈ ಸಗ್ಯ ನೋಡಿ, ದಿನ ದಿವಸ ದೊಡ್ಡ ಸ್ನೇಹಿತರೆ. ದಿನ ಇಸಂದ್ರೆ ಆತವು ನೋಡಿ. ಶ್ರಾವಣಕುಮಾರ್ನ ಕರ್ಕೊಂಡು ಯಾರಿಲ್ಲ, ಹೆಂಗೆ ಮಾಡ್ಬೇಕಂತ ಚಿಂತೆ. ಆ ಕಡೆ ದುಡಿಯಾಕೂ ದೇವರು ಅನುಕೂಲ ಇಲ್ಲ, ಈ ಕಡೆ ಮನ್ಯಾಗೂ ಅನುಕೂಲ ನೋಡಿ. ಮನ್ಯಾಗ ಹಳ್ಳಿ ಆಗುತ್ತೆ ಸ್ನೇಹಿತರೆ. ಏನು ಮಾಡ್ಬೇಕು ನೋಡಿ, ವ್ಯಾಪಾರ ಇಲ್ಲ, ಏನು ಬಟ್ಟೆ ವ್ಯಾಪಾರ ಇಲ್ಲ, ಏನು ಮಾಡ್ಬೇಕು ರೀ. ಬನ್ನಿ ದೇವ್ರ ಮುಂದೆ ದೀಪ ಹಚ್ಚಿ ಆಮೇಲೆ ಈ ಕರೆಂಟ್ ಬಂದು ರೀ. 8 ಗಂಟೆ ಹಾಕಿ ಈ ಕರೆಂಟ್ ಬಂದಿನ ದೇವ್ರ ಮುಂದೆ ದೀಪ ಹಚ್ಚಿ 7:30 ಆಗೈತೆ ನೋಡಿ. 7:38 ಸ್ನೇಹಿತರೆ. ಇನ್ನೂ ದೇವ್ರ ಮುಂದೆ ದೀಪ ಇಲ್ಲ. ಬನ್ನಿ ಸ್ನೇಹಿತರೆ, ದೇವ್ರ ಮುಂದೆ ದೀಪ ಹಚ್ಚಿದೆ. ಶ್ರಾವಣಕುಮಾರ ಬಂಡ್ರ ಹಚ್ಚಿನಿ. ಹಾಯ್ ಮಾಡಪ್ಪಾಜಿ, ಹಾಯ್ ಮಾಡಿ ಎಲ್ಲರಿಗೆ. ಬಾ ಎಲ್ಲ ಹಾಯ್ ಮಾಡು. ಎಲ್ಲಿದ್ದಿ ಇವತ್ತು? ಎಲ್ಲಿ ಹೋಗಿದ್ದಿ? ಹಾಂ, ಮಮ್ಮಿ ಎಲ್ಲಿ ಹೋಗಿದ್ಲಪ್ಪ ಇವತ್ತು? ಹಾಂ, ಯಾಕ? ನೀ ಎಲ್ಲಿ ಹೋಗಿದ್ದಿ? ಎಲ್ಲಿ? ಅಕ್ಕರ ಸಾಲಿಗೆ ಹೋಗಿದ್ದೀನು. ಅಕ್ಕರ ಸಾಲಿಗೆ ಬಂಡ್ರಾರ ಹಚ್ಚಾರಪ್ಪ.
ನೋಡಿ ಸ್ನೇಹಿತರೆ, ದೇವ್ರ ಮುಂದೆ ದೀಪ ಹಚ್ಚಿ ಉದ್ದಿನ ಕಡ್ಡಿನ ಹಚ್ಚಿದೆ. ಚಪಾತಿ ಇದ್ದು ರೀ. ಶ್ರಾವಣಿ ಉಣ್ಣಾಕತ್ತಾವಡಿ. ಹಾಯ್ ಮಾಡಿ ಶ್ರಾವಣಿ. ಹಾಯ್ ಮಾಡಿ ಕೈ ಮಾಡು. ಶ್ರಾವಣಿ ಉಣ್ಣಾಕತ್ತಾಳ್ರಿ. ಪೂಜೆ ದೇವ್ರ ಮುಂದೆ ದೀಪ ಹಚ್ಚಿದೆ. ನಾನು ಇದ್ದಿದ್ದು ಉಂತಿಲ್ರಿ. ಅವ್ರಿಗೆ ಚಪಾತಿ ಆದ ಶ್ರಾವಣ್ ಕುಮಾರ್ ಉಂಡಾನ ನೋಡಿ. ದೇವ್ರ ಮುಂದೆ ದೀಪ ಹಚ್ಚಿದೆ. ಇಷ್ಟು ಬಾಂಡೆ ನೋಡಿ ಸ್ನೇಹಿತರೆ. ಇವು ಬುತ್ತಿ ಕಟ್ಟೋಗಿದ್ದು ರೊಟ್ಟಿ ನೋಡಿ ಒಳೆ ಬಂದಾಗ ಮುಸ್ರಿಗೆ ಸ್ನೇಹಿತರೆ. ಅನ್ನ ಉಣ್ಬೇಡ ಸಾಕು. ಚಪಾತಿ ಉಂಡಿ ಅನ್ನ ತಂಪಾಗ ಚಪಾತಿ ಉಣ್ಣಾಕ ಕೂಡ ಅವ್ರಿಗೆ ಅವ್ರ ಪೂರ್ತಿಯಾಕ ಚಪಾತಿ ಅಷ್ಟೇ. ಈಗ ಅನ್ನ ಐತೆ, ಸಾರು ಐತೆ, ನೈಟ್ ಪಲ್ಯ ಐತೆ, ಒಂದು 2 ಸ್ವಲ್ಪ ರೊಟ್ಟಿ ತಂಗುಟ್ಟದ. ನಾನು ಉತ್ತಿ ಸ್ನೇಹಿತರೆ. ನನಗೆ ಹಸು ಬಾಳಲ್ಲ. ಅದು ಮಧ್ಯಾಹ್ನ ಸಿಕ್ಕಾಪಟ್ಟೆ ಸಿಕ್ಕ ಮಂದಿ ಕೂಡ ಸಿಕ್ಕ ಪಲ್ಯ ಹಚ್ಚಿಕೊಂಡು 10-15 ಮಂದಿ ಇಷ್ಟು ಪಲ್ಯ ಅಂದರೆ 8 ಶೇಗ ಸ್ನೇಹಿತರೆ. ಊಟ ಹಸುನೇ ಆಗಿಲ್ಲ ನನಗೆ. ಅವ್ರು ಉಂಡ್ರಲ್ಲ ಸಾಕು. ಆ ಕಡೆ ಬನ್ನಿ ಸ್ನೇಹಿತರೆ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸ್ನೇಹಿತರೆ, ನಾನು ಕೆಲ್ಸಕ್ಕೆ ಹೋಗಿದ್ನಲ್ಲ, ನನ್ನ ಕೈಲಿ ಶೇಂಗಾ ಸೊಸೋದು ಆಗುತ್ತೋ ಇಲ್ಲೋ ಅಂತ ಹೋದೆ. ಆದ್ರೆ ಒಂದು ಚಿಲ್ಮೆ ಒಂದು ಪುಟ್ಟಿ ಶೇಂಗಾ ಸೊಸಿ ನೋಡಿ ಸ್ನೇಹಿತರೆ. ಎಲ್ಲರೂ ಇನ್ನೂ ಕಮ್ಮಿ ಆದರೂ ನನಗೆ ಕಮ್ಮಿ ಅಲ್ಲ. ಮಾಡ್ಬೇಕನ್ನೋ ಛಲ ಇತ್ತಂದ್ರೆ ಹೆಂಗಾದ್ರು ಮಾಡುತ್ತೀರಿ ಮನುಷ್ಯ. ಯಾವುದೇ ಬರಲಿ ನಮ್ಮ ಜೀವನದಾಗ ಯಾವುದೇ ಕಷ್ಟ ಬರಲಿ, ಇವತ್ತೊಂದು ಕೂಲಿಗೆರ ಹೋಗ್ಬೋದು, ಯಾವುದೇ ಇದೇ ಕೆಲಸ ಬರಲ್ಲ ಅಂತ ನಾವು ಬರಲ್ಲ ಅಂದರೆ ಯಾವುದೂ ಬರಲ್ಲ ಸ್ನೇಹಿತರೆ. ಆಗ ಮಾಡೇ ಮಾಡ್ತೀವಿ, ಹಾಗೇ ಆಗುತ್ತೆ ಅಂತ ಒಂದು ಕಾಂಪಿಟೇಷನ್ ಇಟ್ಕೊಂಡು ಹೋದ್ರೆ ನಾವು ಮಾಡೇ ಮಾಡ್ತೀವಿ ರೀ. ಹೆಸ್ರು ಬಂದೇ ಬರ್ತೀವಿ ಸ್ನೇಹಿತರೆ. ಹಿಂಗಾಗಿ ನನಗೆ ಕಳ್ರದೇನು ಇವತ್ತೇನು ಭಯ ನೋಡಿ. ಯಾಕಂದ್ರೆ ಚಂತನ ಅದೇ ಚಿಂತೆ ಆಗಿಬಿಡ್ತೈತೆ ರೀ ಕಳ್ರದ. ಅಲ್ಲಿನೂ ಮಾತಾಡಾರಿಲ್ಲ ಅನ್ನಲ್ಲ. ನಾನು ಶೇಂಗಾ ಸೋಸೋದಾರಿ. ಯಾಕೆ ಒಂದು ಚೀಲ ಆಗ್ಬೇಕು ಅನ್ನೋದೊಂದು ಗುರಿ ಇತ್ತಲ್ಲ ನನಗೆ. ಹಿಂಗಾಗಿ ಯಾರು ತಲೆ ಹಾಕೊಳ್ಳಕ್ಕೆ ಶೇಂಗಾ ಸೋಸಿದೆ. ನಾಳೆಗೂ ನೈಟ್ ಸ್ನೇಹಿತರೆ ಹೋಗ್ಬೇಕು. ಶ್ರಾವಣ್ ಕುಮಾರ್ ಕರ್ಕೊಂಡು ನೋಡಿ. ಅದೇ ಒಂದು ಸಮಸ್ಯೆ ಆಗೈತಿ. ಯಾಕಂದ್ರೆ ಶ್ರಾವಣಿ ಗೂಡು ಹೋಗ್ಯಾನ್ರಿ ಅವ. ಶ್ರಾವಣಿ ಗೂಡು ಹೋಗ್ಯಾನ ನೋಡು. ಅಲ್ಲೆಲ್ಲ ಗಲಾಟೆ ಮಾಡಿ ಶ್ರಾವಣಿ ಅಭ್ಯಾಸ ಹಾಳಾಗುತ್ತೆ, ಬೇಡ ಕರ್ಕೊಂಬರ್ಬಾರ್ದು ನಿಮ್ಮ ತಮ್ಮನಂತೆ ಶಾಲ್ಯಾಗ. ಹಿಂಗಾಗಿ ಅವನ್ನ ಕೋರ್ಕೋಗಂದ್ರೆ ನಾವು ಅಲ್ಲಿ ಅಂತಾನೆ ಸ್ನೇಹಿತರೆ. ಮತ್ತು ಆಧಾರ್ ತೊಗೊಂಬಂದು ನೋಡಿ ಬಂಡ್ರೆ ಮುಗಿಸ್ಕೊಂಡು ಎಲ್ಲ ಹಾಕ್ಬೇಕು. ಬೇಡ ಸಾಕು ನಾಕೊಂದು ಅವನ್ನ ಕೋರ್ಕರ ಹೋಗಂತೀವಿ ಸ್ನೇಹಿತರೆ. ಶೇಂಗಾ ಸುದ್ದಿ ಆಗುತ್ತಾನು. ಯಾಕಂದ್ರೆ ಎಲ್ಲನೂ ಇಲ್ಲಿದಿಲ್ಲೇ ಭಾಳ ಕಷ್ಟ ಆಕತ್ತೈತ್ರಿ. ಯಾಕಂದ್ರೆ ಬಟ್ಟೆ ವ್ಯಾಪಾರ ಇಲ್ಲ, ಊರಾಗಿಲ್ಲ. ಕೊರಿಯರ್ ಬಂದಿದ್ರಿ ಒಂದಿಷ್ಟು ಕೊಟ್ರೆ ಯಾಕಾಗತ್ತೆ ರೀ. ಬಟ್ಟೆ ಟಿಚಿಂಗೂ ಇಲ್ಲ. ಈಗ ಟಿಚಿಂಗ್ ಅಂದ್ರೆ ಮೋಟ್ರನೇ ಕೆಟ್ಟೈತಿ. ನನಗೆ ಹೊಲ್ಯಾಕ ಬೋರ್ ಆಗುತ್ತೆ. ಟಿಚಿಂಗ್ ಹೆಂಗಾರ ಬಂದವು. ಅದು ಬಂದು ಜಾತ್ರೆ ಪಾತ್ರೆ ಇದ್ರೆ ಗ್ರ್ಯಾಂಡಾಗ 200, 300, 150 ರೂಪಾಯಿ ಜಂಪರ್ ಹೊಡ್ಸಿದ್ರೆ ಅವು ಲಾಭ ಆಗುತ್ತೆ ಸ್ನೇಹಿತರೆ. ಬರೀ 60 ರೂಪಾಯಿ ಜಂಪರ್ ಎಷ್ಟು ಹೊಲಿದಾಗತ್ತೆ ರೀ. ಕೆಲಸ ಮಾಡ್ಕೊಂಡು ಆಗೋದಿಲ್ಲ. ಮತ್ತು ಬಟ್ಟೆ ವ್ಯಾಪಾರನೂ ಡೌನ್ ಆಗೈತಿ. ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಮಂದಿ ನೋಡಿರಲ್ಲ. ಕರ್ಲಿಕ್ಕೂ ನಾ ಬರ್ತೀನಿ ನೀ ಬರ್ತೀನಿ ಅಂತಾರೆ ಕೆಲ್ಸಕ್ಕೆ. ಅದಕ್ಕೆ ಕೆಲ್ಸಕ್ಕೆ ಹೋಗಿ 300 ರೂಪಾಯಿ ನೋಡಿ. ಇವತ್ತಿನ ದುಡ್ಡು ಬಂದೆ 300 ರೂಪಾಯಿ. ಕೆಲ್ಸಕ್ಕೆ ಹೋದ್ರೆ ನಮಗೂ ಒಂಥರ ಖುಷಿ ಆಗುತ್ತೆ. ಮಂದಿಗಳು 4 ಮಂದಿಗಳು ಕೂಡಿ 4 ಥರ ಮಾತಾಡಿ ಮಧ್ಯಾಹ್ನ ಊಟ ಉಣ್ತೀವಿ. ಅಲ್ಲೇ ಇಲ್ಲಿ ಮನೆಯಾಗಿದ್ರೆ ಮಧ್ಯಾಹ್ನ ಊಟನೇ ಉಣ್ಣಲ್ರಿ. ಅದೇ ಒಂಥರ ಖುಷಿ ಆಗುತ್ತೆ. ಹೋಗ್ಬೇಕಂತೀವಿ. ಶ್ರಾವಣ್ ಕುಮಾರ್ನ ಕೆಮ್ಮಾಕತ್ತ. ನಾಳೆಗೆ ಏನಾಗುತ್ತೆ ನೋಡೋ ಸ್ನೇಹಿತರೆ. ಹೋಗೋದಾಗುತ್ತೋ ಇಲ್ಲ ಗೊತ್ತಿಲ್ಲ. ಶ್ರಾವಣ ಕರ್ಕೋಬೇಕಲ್ರಿ, ಬಿಟ್ಟು ಹೋಗಂಗಿಲ್ಲ. ಯಾಕಡೆ ಬಿಟ್ಟು ಹೋದ್ರೆ ಮತ್ತು ಅವನ್ನ ಮತ್ತೆ ಎಲ್ಲೂ ಇದು ತಂಪನ್ಯಾಗ ಆಡೋದು ಪಾಡೋದು. ಶ್ರಾವಣಿ ಕರ್ಕೋತೀನಿ. ಶ್ರಾವಣಿ ಮೇಲೆ ವಿಶ್ವಾಸ ಐತೆ ಸ್ನೇಹಿತರೆ. ಯಾಕಂದ್ರೆ ಆಕೆ ಕಾಳಜಿ ಮಾಡ್ತಾಳ್ರಿ ಅವ್ರ ತಮ್ಮಗೆ. ಹಿಂಗಾಗಿ ಬಿಟ್ಟು ಹೋಗಿದ್ನೇನು. ಇವಾಗ ನಾನು ನಾಳೆಗೆ ನನಗೆ ಅದೇ ಬೇಜಾರು ಆಕತ್ತೈತೆ ನೋಡಿ. ಕೆಲ್ಸಕ್ಕೆ ಹೋಗಂಗಾಗತ್ತೆ ರೀ. ಯಾಕಂದ್ರೆ ಹೋಗಲೇಬೇಕು ರೀ. ಪರಿಸ್ಥಿತಿ ಹಂಗೆ ಮಾಡಿದ್ರೆ ಹೋಗಲೇಬೇಕು. ಬೋರ್ ಆಗುತ್ತೆ, ಕೆಲಸ ಸುಸ್ತಾಗುತ್ತೆ. ಅಂದ್ರೆ ಇಲ್ಲ ರೀ. 5ಕ್ಕೆ 4ಕ್ಕೆ ಎದ್ದು ನಾ ಮಾಡ್ಕೊಂಡು ಇಷ್ಟು ಮಕ್ಕಳಿಗೆಲ್ಲ ಬುತ್ತಿ ಕಟ್ಕೊಂಡು ಅವ್ರಿಗೆಲ್ಲ ರೆಡಿ ಮಾಡಿ ಹೋಗ್ತೀನಿ ರೀ. ನಮ್ಮ ಕೆಲಸ ಮಾಡಕ್ಕೆ ಬಂದಿಲ್ಲ ರೀ. ಮನ್ಯಾಗ ಕರ್ಕೊಂಡಿರ್ಬೇಕು ನೋಡಿ. ಇವತ್ತಿನ ಹಿರಿಯರು ಭಾಳ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಹಿರಿಯರು ಇದ್ರೆ ಇವತ್ತಿನಾಗ ಹೆಲ್ಪ್ ಆಗುತ್ತೆ. ನಮ್ಮ ಹಿರಿಯರು ಇದ್ದರೂ ಇಲ್ಲಾರ ಸ್ನೇಹಿತರೆ. ಏನು ಮಾಡ್ಬೇಕು ಹೇಳಿ. ಎಲ್ಲ ಕಷ್ಟ ಆಗುತ್ತೆ ನೋಡಿ. ಏನು ಮಾಡೋಕ್ಕಾಗಲ್ಲ ರೀ. ಹಣೆ ಬರಕ್ಕೆ ಬಂದಿದ್ದು ಪಾಲಿಬಾಯಿ ಪಂಚಾಮೃತ ಅಂದ್ರೆ ದೇವ್ರ ಬೆಟ್ಟ ಅಂತಾನೆ ಏನೇ ಅಂತಾರಲ್ಲ ರೀ. ಗಟ್ಟಿ ಆದ್ರೆ ದೇವ್ರ ಬೆಟ್ಟ ಹತ್ರ ನೋಡಿ ಸ್ನೇಹಿತರೆ. ಪಾಲಿಬಾಯಿ ಪಂಚಾಮೃತ ಅಂದ್ರೆ ಒಂದೇ, ಗಟ್ಟಿ ಆದ್ರೆ ದೇವ್ರ ಬೆಟ್ಟ ಹತ್ರ ಒಂದೇ. ಎಲ್ಲರೂ ಒಂದು ಎದುರಿಸ್ಬೇಕನ್ನೋ ಶಕ್ತಿ ನಮ್ಮ ಕಡೆ ಇತ್ತಂದ್ರೆ ಯಾವುದೇ ಕಷ್ಟ ಬರಲಿ ಅದಕ್ಕೆ ಕಷ್ಟ ಅಂತ ಅನ್ಸಲ್ಲ ಸ್ನೇಹಿತರೆ. ಬೇಕಾದ ಕೆಲಸ ಬರಲಿ, ಬೇಕಾದೊಟ್ಟು ಇದು ಬರಲಿ, ನಾವು ಎದುರಿಸ್ಬೇಕನ್ನೋ ಶಕ್ತಿ ಒಂದು ನಮ್ಮ ಜೊತೆ ಇತ್ತಂದ್ರೆ ಯಾವ ಕೆಲಸ ನಮಗೆ ಕಷ್ಟ ಆಗಲ್ಲ. ಅವು ಹಗುರಾಗುತ್ತೆ ನೋಡಿ. ಆ ಕೆಲಸನೇ ಹಗುರಾಗುತ್ತೆ. ನಂದು ಆಗಿದ್ದು ಇವತ್ತು ಆಗುತ್ತೋ ಇಲ್ಲ ಅಂತ ಹೋದೆ. ಆಗುತ್ತೆ ರೀ. ನನ್ನ ಕೈಲೇ ಮಾಡ್ತೇನೆ. ನನ್ನ ಬಲ ಆತ್ಮಬಲ ಇತ್ತು ರೀ. ನಮ್ಮ ಆತ್ಮಬಲ ಇತ್ತಂದ್ರೆ ನಾವು ಮುಂದೆ ದಾರಿ ಹೆಜ್ಜೆ ಇಡ್ಬೇಕು ರೀ. ನಮ್ಮ ಆತ್ಮಬಲ ಇರ್ಲಿಕ್ಕೆ ಎಲ್ಲಿ ಹೆಜ್ಜೆ ಇಡಕ್ಕೆ ಹೋಗಬಾರ್ದು. ನಂದು ಆತ್ಮಬಲ ಇದ್ದೇ ಇರುತ್ತೆ. ನಾನು ಮಾಡ್ಬೇಕನ್ನೋ ಛಲನೂ ಐತೆ ರೀ. ಶ್ರಾವಣ್ ಕುಮಾರ್ನ ಒಂದು ಕರ್ಕೊಂಡಿರಲ್ಲ. ಇದು ಒಂದು ಸಮಸ್ಯೆ ಇದೆ. ಒಂದು ಬೇಜಾರಾಗುತ್ತೆ ನೋಡಿ. ಶ್ರಾವಣ್ ಕುಮಾರ್ ಕರ್ಕೊಂಡಿದ್ರೆ ಪಟ ಮಾಡ್ಕೊಂಡು ಕೇಳಕ್ಕೆ ಬಿಟ್ಟು ಚಿಂತಿಲ್ಲ. ಹಂಗೆ ಹೋಗಿ ಬರೋಂಗಿಲ್ಲ ಸ್ನೇಹಿತರೆ. ಅಲ್ಲಿ ಸುಸಕತ್ತೀನಿ ಚಿಂತೆಲ್ಲ ಈ ಕಡೆ ಇದೆ. ಶ್ರಾವಣಿ ಏನಂದ್ರೆ ಶ್ರಾವಣಿ ಶಾಲೆ ಕರ್ಕೊಂಡೋದು. ಟೀಚರ್ ಏನಂದ್ರೆ ಶ್ರಾವಣಿ ಏನು ಕಿತಾಪತಿ ಮಾಡಿದ್ನೋ ಏನಿಲ್ಲೋ ಅಂತೆಲ್ಲ ಮಕ್ಕಳ ಕಡೆನೇ ಚಿಂತೆ ಸ್ನೇಹಿತರೆ. ಬಿಟ್ಬಿಟ್ರೆ ನಾನು ಕೆಲಸ ಬಿಡೋಕ್ಕೂ ಆಗ್ತಾಯಿಲ್ಲ. ಇವಾಗಿನ ಪರಿಸ್ಥಿತಿ
ಹೂವು ಹಾಕೊಂಡು ಆಗ್ತಾಯಿಲ್ಲ. ದೇವ್ರ ಪುಣ್ಯ ಅಂತ ಒಂದಿಷ್ಟು ಬಟ್ಟೆ ವ್ಯಾಪಾರ ಆದ್ರೆ ಬೇಸೈತೆ ಸ್ನೇಹಿತರೆ. ಇವಾಗ ಬಿಸಿ ಒಂದು ಬರ್ತಾ ಎಲ್ಲನೂ ಕುತ್ತಿಗೆ ಐತೆ ನೋಡಿ. ನಾ ಸ್ಕೂಟಿ ಇಂಥದೆಲ್ಲ ಕಷ್ಟ ಇಟ್ಕೊಂಡು ಸ್ಕೂಟಿ ತೊಗೋಬೇಕು, ಫ್ರಿಜ್ ತೊಗೋಬೇಕಂತ ಜಲ್ಮೆಟ್ಟು ಆಸೆ ಮಾಡತ್ತೆ ನೋಡಿ ಸ್ನೇಹಿತರೆ. ಈ ಆಸೆ ಕೊನೆಯೇ ಇಲ್ಲ ಅನ್ಸುತ್ತೆ ನೋಡಿ ಸ್ನೇಹಿತರೆ. ಇಷ್ಟೆಲ್ಲ ಇಟ್ಕೊಂಡು ಕೇಳಿ ಮಕ್ಕಳು ಸಾಲಿ ಫೀಸ್ ಎಲ್ಲ ಇದು ನೆಪ್ಪಲ್ಲಿ ಸ್ನೇಹಿತರೆ. ನಾ ಆವತ್ತಿನ ಖುಷಿ ಒಳಗೆ ತೊಗೊಲೇಬೇಕು, ಮಾಡಲೇಬೇಕು ಅನಿಸುತ್ತೆ ಸ್ನೇಹಿತರೆ. ಆಮೇಲೆ ಆಗಲ್ಲ ರೀ ಎಲ್ಲ ಒಟ್ಟು ಈ ಮನೆ ಈಗ ಇಷ್ಟ ಬೈದೆಲ್ಲ ಕುಂತ್ರೆ ಮನ್ಯಾಗ ಮಾಡೋರು ಯಾರು ಅದಾರ ಹೇಳಿ? ನನ್ನ ಬಿಟ್ಟು ದುಡ್ಡು ನಾ ಒಬ್ಬೇಕು ಮಾಡಿದ್ರೆ ಏಟಾಗ ಸ್ನೇಹಿತರೆ. ಒಂದು ಕೈಲೇ ಚಪ್ಪಾಳೆ ಬಡಿದ್ರೆ ಒಂದು ಕೈಲೇ ಚಪ್ಪಾಳೆ ಆಗುತ್ತೆ ಏನ್ರಿ? ಆಗಲ್ಲ ರೀ. ಏಟ್ ಮಾಡಿದ್ರು ಒಂದೇ ಕೈಯಲ್ಲಿ ಸುತ್ತಿದ್ರೆ ಚಪ್ಪಾಳೆ ಬಾರ್ಸೋಕೆ ಆಗಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಹಂಗಾಗೈತೆ ನನ್ನ ಪರಿಸ್ಥಿತಿನೂ. ಚಪ್ಪಾಳೆ ಬರೆಯೋಕ್ಕಾಗಲ್ಲ. ದೇವ್ರು ನನ್ನ ಹಣೆ ಬರ್ದಾಗ ಯಾವಾಗ ಚಪ್ಪಾಳೆ ಬರೆಯೋಂಗಾಗುತ್ತೋ ಯಾವಾಗಿಲ್ಲೋ ಗೊತ್ತಿಲ್ಲ ಸ್ನೇಹಿತರೆ. ನಾ ಆಸೆ ಪಟ್ಟಿದ್ದೆಲ್ಲ ಯಾವಾಗ ತೊಗೊಳಕ್ಕಾಗುತ್ತೋ ಅದು ಗೊತ್ತಿಲ್ಲ. ಏನೂ ಮಾಡೋಕ್ಕಾಗಲ್ಲ ನೋಡಿ ಸ್ನೇಹಿತರೆ. ಹಣೆ ಬರಕ್ಕೆ ಪಾಲಿ ಬೈದು ಪಂಚಾಮೃತ ಅನ್ನಲೇಬೇಕು. ಅನ್ಲಿಕ್ಕೆ ನಡೆಯಲ್ಲ ನೋಡಿ. ಮತ್ತು ಬ್ಯಾಸರ ಅನ್ನೋಕ್ಕಿಂತ ನನಗೆ ಬೇಜಾರು ಆಗಕತ್ತೈತಿ. ನಾಳೆ ಕೆಲ್ಸಕ್ಕೆ ಹೋಗೋದಾಗುತ್ತೋ ಇಲ್ಲೋ ಅಂತ ಬೇಜಾರಾಗಕತ್ತೈತಿ. ಶ್ರಾವಣ್ ಸುಮ್ಮ ಆ ಕಡೆ ಕರ್ಕೊಂಡಾರ ಹೋಗ್ಬಿಡೋಣ ಅಂತೀನಿ. ನಾನು ಕೆಲ್ಸಕ್ಕೆ ಹೋದ್ಮೇಲೆ ಖಂಡಿತ ನಿಮಗೂ ಶೇರ್ ಮಾಡೇ ಮಾಡ್ತೀನಿ. ಹೋಗಲೇಬೇಕು ಅನ್ನೋದು ಐತಿ, ನಾ ಹೋಗ್ತೀನಿ ಅನ್ನೋದು ಇದು ಐತೆ. ಕಸ ಪಸ ಇದಕ್ಕೆ ಇನ್ನು ಮ್ಯಾಗ ಕೆಲ್ಸಕ್ಕೆ ನಿಂತರ ಚಲೋ ಐತಿ ಸ್ನೇಹಿತರೆ. 10 ದಿನ ಹೋದ್ರೆ 3000 ರೂಪಾಯಿ ರೀ. 10 ದಿನ ಮನ್ಯಾಗ ಕುಂತೆ 3000 ರೂಪಾಯಿ ದುಡಿತೀನಿ ಸ್ನೇಹಿತರೆ. ಇಲ್ಲ ಇವಾಗ ನನಗೆ ನೋಡ್ತೀರ ಟೀಚಿಂಗೂ ಆಗ್ತಾಯಿಲ್ಲ. ಮಿಷನ್ ಕೆಟ್ಟೈತೆ. ಈ ಮಿಷನ್ ಕೆಟ್ಟೈತೆ, ಮಿಷನ್ ಮಾಡ್ಸೋಕ್ಕೂ ಆಗ್ತಾಯಿಲ್ಲ. ಮಿಷನ್ ಮಾಡ್ಸೋಕ್ಕೂ ರೊಕ್ಕಿಲ್ಲ, ಮತ್ತು ಟೀಚಿಂಗ್ಗೂ ರೊಕ್ಕಿಲ್ಲ. ಇದು ಟೀಚಿಂಗ್ ಮಾಡೋಕ್ಕೂ ಬಟ್ಟೆ ಅಷ್ಟೊಂದು ಇಲ್ಲ. ಹಳ್ಳಿ ಒಳಗೆ ಪ್ರತಿಯೊಬ್ಬರು ವರ್ಷಕ್ಕೊಂದು ಜೋಡಿ ಬಟ್ಟೆ ಒರ್ಸೋದಾಗ ರಗಡ್ರಿ. ಹಳ್ಳಿ ಒಳಗೆ ಕೆಲ್ಸಕ್ಕೆ ಹೋಗ್ತಾರೆ, ಎಲ್ಲಿಗೂ ಹೋಗಲ್ಲ. ಹಿಂಗಾಗಿ ವರ್ಷಕ್ಕೊಂದು ಜೋಡಿ 2 ಜೋಡಿ ಜಾತ್ರೆ ಪಾತ್ರೆ ಒಂದು ಜಂಪರ್ ಹೊಲಿಸ್ತಾರೆ. ಸಿಟಿ ಒಳಗಾದ್ರೆ ಮ್ಯಾಚಿಂಗ್ ಜಂಪರ್ ಉಡ್ತಾರೆ, ಮ್ಯಾಚಿಂಗ್ ಹೊಲಿಸ್ತಾರೆ. ಡ್ರೆಸ್ ಹೊಲಿದು ಎಲ್ಲ ನಡಿತೈತೆ ಸ್ನೇಹಿತರೆ. ನಮ್ಮ ಜೀವನ ಕಷ್ಟ ಇದೆ ನೋಡಿ. ಹಳ್ಳಿಯಾಗ ಬಟ್ಟೆ ವ್ಯಾಪಾರ ಮಾಡೋದು, ಟೀಚಿಂಗ್ ಮಾಡೋದು ಬದುಕು ಎದಕ್ಕೂ ಬೇಡ ಸ್ನೇಹಿತರೆ. ನಾ ಅನುಭವಿಸೀನಿ ರೀ ಆ ಬದುಕು. ಎಲ್ಲರೂ ನೀವು ಯಾರೆಲ್ಲ ಅನುಭವಿಸಿರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಬನ್ನಿ ಸ್ನೇಹಿತರೆ, ಊಟ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ನೋಡಿ ಸ್ನೇಹಿತರೆ, ಹೆಸರು ಕಾಳು ಪಲ್ಯ ಇತ್ತು. ಒಂದಿಷ್ಟು ಎಣ್ಣೆ ಖಾರ ಅಗಸೆ ಖಾರ ಎಣ್ಣೆ ಹಾಕ್ಕೊಂಡೆ. 8:30 ಆಗೈತೆ ನೋಡಿ ಟೈಮು. ಏನೂ ಅಡುಗೆ ಮಾಡಿಲ್ರಿ. ನಾ ಬಂದು ಬರೀ ದೇವ್ರ ಮುಂದೆ ದೀಪ ಹಚ್ಚೋದು, ಬಟ್ಟೆ ತಕ್ಕೊಂಡ್ರೆ ಮಾಡ್ರಿ ಆತಿತ್ತು ಸ್ನೇಹಿತರೆ. ಮಾಡಿ ನೋಡಿ ಬಟ್ಟೆ ತಕ್ಕೊಂಡು ಅಡಿಗೆ ಇತ್ತಲ್ರಿ. ಶ್ರಾವಣ್ ಉಂಡಿದ್ದು ನಂದೇನು ರೀ. ಇಷ್ಟು ಬಟ್ಟೆ ತಕ್ಕೊಂಡು ಮುಂಜಾನೆ ಮಾಡಿಸ್ತೀನಿ ರೀ. ಇಷ್ಟು ಬಟ್ಟೆ ಮುಂಜಾನೆ ಬಾಂಡೆ ಕೆಲಸ ಭಾಳ ಆಗುತ್ತೆ ನೋಡಿ. ಬನ್ನಿ 2 ರೊಟ್ಟಿ ಉಂಡು ಕೇರಿ ಒಂದಿಟ್ಟು ಅನ್ನ ಸಾಂಬಾರು ಉಂಡು ಮ್ಯಾಗ ಮುಗೀತು ನೋಡಿ. ಹಸುನೇ ಇಲ್ಲ. 8:30 ಆಗೈತೆ ರೀ. ಮತ್ತು ಹಂಗೆ ಮುಗ್ಕೊಬಾರ್ದ್ರೆ ಊಟ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಊಟನೂ ಆಯಿತು. ಒಂದು ಸ್ವಲ್ಪ ವಿಡಿಯೋ ನೋಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತು ವಿಡಿಯೋ ಕಂಟಿನ್ಯೂ ಮಾಡೀನಿ. ಈ ವಿಡಿಯೋ ಇಷ್ಟ ಆಗೈತಿ ಅಂತ ನಾನು ಅನ್ಕೋತೀನಿ. ಇಷ್ಟ ವಿಡಿಯೋ ಆದರೆ ಲೈಕ್ ಶೇರ್ ಕಮೆಂಟ್ ಹಾಕಿ. ನಿಮ್ಮ ಸ್ಟೇಟಸ್ ನಂಬರಲ್ಲಿ ವಿಡಿಯೋ ಶೇರ್ ಮಾಡ್ಕೊರಿ, ಯೂಸ್ಫುಲ್ ಆಗುತ್ತೆ. ಆದಷ್ಟು ಯಾರಿಗಾರು ವಿಡಿಯೋ ಶೇರ್ ಮಾಡಿ ಸ್ಟೇಟಸ್ನಲ್ಲಿ ಹಾಕೋರಿ. ಆದಷ್ಟು ನನ್ನ ಚಾನಲ್ ಬೆಳೆಸಿ ಉಳಿಸಿ ಅಂತ ನಿಮ್ಮೆಲ್ಲರ ತನಕ ಕೇಳ್ಕೊಳಕತ್ತೀನಿ. ಯಾಕೆ ಎಲ್ಲರೂ ಪೇಮೆಂಟ್ ಬಂತು ಅಂತಿದ್ರಿ. ಫಸ್ಟ್ ನಿಮ್ಗೆ ಹೇಳೋದು ನೋಡಿ, ಯೂಟ್ಯೂಬ್ ಪೇಮೆಂಟ್ ಬಂತಂದ್ರೆ ತಲೆ ಕೆಡಿಸ್ಕೋಬೇಡಿ ಸ್ನೇಹಿತರೆ. ಇನ್ನೂ ಡಾಲರ್ ಅಕೌಂಟ್ ಆಗಿಲ್ಲ. ಬಂತಂದರೆ ಹೇಳ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.